ವೇಳೆ ಬಹಳವಾಯಿತು. ಮಾವನವರು ಬರಲಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಆದ್ರೂ ಊಟ ಮಾಡಿ ಕುಳಿತುಕೋ ಬಾರಕ್ಕ. ಮುತ್ತಿನಂತ ಮೈದುನ ಎಂದು ಪೊಲೀಸರ ವಶವಾದನು ಅಂತೆಯೇ ನನ್ನ ಹಸುವಿನ ದಾಹ ಹಿಂಗೆ ಹೋಗಿದೆ. ಅಷ್ಟೇ ಅಲ್ಲ, ಗಂಡನನ್ನು ಕಣ್ಣು ಕಿತ್ತು ಇಂಚಿಂಚಿಗೂ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾರೆ ಆ ನೀಚರು ಅಂದಾಗ ಹೇಗೆ ಹೇಗೆ ಸಹಿಸಿಕೊಳ್ಳಲೇ ಈ ಸಂಸಾರದ ಬಾಧೆಯನ್ನು? ಹೇಗಾದ್ರೂ ಮಾಡಿ ಸಹಿಸ್ಕೊಳ್ಬೇಕಕ್ಕ. ಬ್ರಹ್ಮನ ಮಹನೇ ಪರವಿಧಿ ಲಿಖಿತವನ್ನು ಹೀಗೆ ಬರ್ತಿರುವಾಗ ಯಾರೇನು ಮಾಡುವುದು? ಅದು ನಮ್ಮ ಕರ್ಮ. ಅದನ್ನು ಅನುಭವಿಸುವುದು ನಮ್ಮ ಕರ್ತವ್ಯ ಅಕ್ಕ, ನಮ್ಮ ಕರ್ತವ್ಯ. ಯಾವುದು ಧರ್ಮ, ಯಾವುದು ಕರ್ಮ ನನಗೊಂದು ತಿಳಿತಾ ಇಲ್ಲ. ಆದ್ರೆ ನಾವಿಬ್ಬರು ಈ ಸತ್ಯದ ಹೋರಾಟದಲ್ಲಿ ಬದುಕಬೇಕಾಗಿದೆ. ಈ ಕಾಲಕೂಟ ವಿಷವಾಗಿ ನಿಂತಾಗ ನಮಗೆಲ್ಲಿಂದ ದೊರೆಯಬೇಕು ತಂಗಿ ಅಮೃತದ ದರೆ? ಅಕ್ಷರ ಸಮುದ್ರ ಮತನ ಮಾಡಿ ಕಾರ್ಕೋಟ ವಿಷ ಕುಡಿದು ಅಮೃತ ಕೊಡಲು ಆ ಶ್ರೀಹರಿ ಬಂದೇ ಬರುತ್ತಾನೆ ಅಕ್ಕ. ನೀನು ಸಮಾಧಾನ ಮಾಡಿಕೊ. ಸಮಾಧಾನ? ಆ ನೀಚ ನನ್ನ ತಂಗಿಯ ಶೀಲಗೆಡಿಸಿ ಅವಳನ್ನು ಕೊಂದಾಗ ಮಾಡಿಕೊಂಡೇ ಸಮಾಧಾನ. ಅಷ್ಟೇ ಅಲ್ಲ, ನನ್ನ ಗಂಡನನ್ನು ಕಟ್ಟಿ ಚಾಟಿಯಿಂದ ಹೊಡೆದ ಕಣ್ಣು ಕಿತ್ತಾಗ ಮಾಡಿಕೊಂಡೇ ಸಮಾಧಾನ. ಹೆತ್ತ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ಮೈದನನ್ನು ಜೈಲಿಗೆ ಎಳೆದುಕೊಂಡು ಹೋದಾಗ ಮಾಡಿಕೊಂಡೇ ಸಮಾಧಾನ. ಹೇಗೆ ನಮ್ಮ ವಂಶವನ್ನೇ ನಿರ್ವಂಶ ಮಾಡೋದಕ್ಕೆ ಕುಳಿತಿದ್ದಾನೆ ಆ ನೀಚ. ಹೀಗಿದ್ದಾಗ ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಅಕ್ಕ, ಹಿರಿಯರಾದ ನೀವೇ ಈ ರೀತಿ ಹತ್ತು ಕರೆದು ದುಃಖವನ್ನು ನೆನೆಸ್ಕೊಂಡ್ರೆ ಸಣ್ಣವಳಾಗಿರುವ ನನ್ನ ಪಾಡೇನಕ್ಕ? ನಿಮಗಿಂತ ಹೆಚ್ಚು ಕಷ್ಟ ಅನುಭವಿಸೋಳು ನಾನು. ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆ ಆದ, ಸುಖ ಸಂತೋಷವನ್ನು ಕಾಣದ ನನ್ನ ಗಂಡ ಸೆರೆಮನೆಗೆ ಹೋದ ಅಕ್ಕ. ತಂಗಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಬಾರಮ್ಮ, ತುಂಬಾ ವೇಳೆ ಆಯ್ತು. ಹೇಗೆ ಚಿಂತೆ ಮಾಡಿದ್ರೆ ಆ ಕಂತುರಾಯ ನಮಗೆಂದೂ ದೊರಕ್ಯಾನು. ಬಾರಮ್ಮ, ಮಲಗಿಕೊಳ್ಳೋಣ.